ಬೇಕೇ ಬೇಕು. ಅಯ್ಯಯ್ಯೋ ಎಲ್ಲಿ ಕಾನೂನಂತೆ ಬೇಕೇ ಬೇಕು. ಬೇಕೇ ಬೇಕು. ಅಂಬೇಡ್ಕರ್ ಜಿಂದಾಬಾದ್. ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು. ಬೇಕೇ ಬೇಕು. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಎಲ್ಲಿ ತನಕ ಹೋರಾಟ ಈ ದೇಶ ಭೀಮಾ ಅಮರಗೊಳಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಸುಧಾಕರ್ ಅವರಿಗೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಲಿತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಲಿತ ಮುಖಂಡರನ್ನು ಬಂಧಿಸಿದ ಪೊಲೀಸ್ ಇಲಾಖೆಗೆ ಹೇಳಿದಿಕ್ಕಾರ. ಅವರ ಅಟ್ಟಹಾಸಕ್ಕೆ ಹೇಳಿದಿಕ್ಕಾರ. ಈ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯ ದಲಿತ ಸಂಘಟನೆಗಳ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ವಿಧಾನಸಭೆಯಲ್ಲಿ ಒಂದು ಮಹತ್ತರವಾದಂಥ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಚಿಂತಾಮಣಿ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಆವರಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಬಟ್ಟೆ ಸುತ್ತಿ ಅಪಮಾನ ಮಾಡಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾಡಿರ್ತಕ್ಕಂಥ ಒಂದು ಕುಚೋದ್ಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದೆ. ಸುತ್ತಿರ್ತಕ್ಕಂಥ ಬಟ್ಟೆ ಅಂತೇಳಿ ಸ್ಥಳೀಯ ದಲಿತ ಸಂಘಟನೆಗಳ ಮುಖಂಡರು ಮತ್ತು ನಾಗರಿಕ ಬಂಧುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಹಂತವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕಳಿಸಿ ಈ ಪ್ರತಿಮೆನ ಅನಾವರಣ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಂಥವರು ವಿಫಲರಾಗಿ ಇದೀಗ ಬೀದಿ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಇರ್ತಕ್ಕಂಥದ್ದು. ಯಾರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಈ ರೀತಿಯ ಅವಮಾನ ಮಾಡಿದರೆ ಅಂಥವರನ್ನು ತಮ್ಮ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಅಂಬೇಡ್ಕರ್ ವಿರೋಧಿ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಇರ್ಕೂಡ್ದು. ಅವರ ಶಾಸಕತ್ವಕ್ಕೂ ಕೂಡ ಅನರ್ಹರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ ನಾವು ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ರೆ ಮಧ್ಯದಾರಿಯಲ್ಲಿ ಬಂದು ಎಲ್ಲ ನಾಯಕರನ್ನು ಬಂಧಿಸಿ ಸಂಜೆ ಬಿಡುಗಡೆ ಮಾಡಿದ್ದಾರೆ. ಈ ಪೊಲೀಸ್ ಕೃತ್ಯವನ್ನು ಪ್ರತಿಭಟನೆ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆಗೆ ವಿರುದ್ಧವಾಗಿ ಇವತ್ತು ನಾವಿಲ್ಲಿ ಧರಣಿ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು. ಯಾರು ನಮ್ಮನ್ನು ಬಂಧಿಸಿದ್ರು ಅವತ್ತು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತಿನ ಈ ಧರಣಿ ಸತ್ಯಾಗ್ರಹದ ಮೂಲಕ ಒತ್ತಾಯ